ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಕಾವು ರಂಗೇರುತ್ತಾ ಇದೆ. ಬೀದರ್ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನಕ್ಕೆ ಅಭ್ಯರ್ಥಿಗಳು ವಿಚಲಿತರಾಗಿ ಒದ್ದಾಡುತ್ತಿದ್ದಾರೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಬಂಧುಗಳೇ, ನಿಮಗೊಂದು ಮಾತು ನಾನು ಹೇಳಲೇಬೇಕಾಗಿದೆ. ಸುಮಾರು 10 ವರ್ಷಗಳ ಸಂಸದರಾಗಿ 3 ವರ್ಷಗಳಿಂದ ಕೇಂದ್ರ ಸಚಿವರಾಗಿ ಅಧಿಕಾರದ ಸಹಿಯನ್ನು ಹೊಂದಿರತಕ್ಕಂಥ ಭಗವಂತ ಖೂಬಾ ಅವರು ಆಡುವ ಮಾತುಗಳನ್ನ ನಿಮ್ಮ ಮುಂದೆ ನಾವು ತೋರಿಸ್ತೀವಿ. ಯಾಕೆ ವಿಷಯನ ನಿಮ್ಮ ಮುಂದೆ ತೋರಿಸ್ತೀವಿ ಅಂದ್ರೆ, 10 ವರ್ಷದಲ್ಲಿ ಯಾವುದೇ ರೋಡ್ಗಳಿರಲಿಲ್ಲ. ಆ ರೋಡ್ ಮೇಲೆ ಓಡಾಡ್ತಾ ಇರೋದು ನಾನು ಮಾಡಿದ ರೋಡ್ ಮೇಲೆ ಅಂತಕ್ಕಂಥ ಮಾತನ್ನ ಈಶ್ವರ್ ಖಂಡ್ರೆ ವಿರುದ್ಧ ಹರಿಹಾಯ್ದಿದ್ದಾರೆ ಬೀದರ್ ಜಿಲ್ಲೆಯ ಸಂಸದರು, ಕೇಂದ್ರ ಸಚಿವರಾದ ಭಗವಂತ ಖೂಬಾ ಅವರು. ಹಾಗಾದ್ರೆ ಭಗವಂತ ಖೂಬಾ ಅವರು ಹೇಳಿದಂತ ಮಾತನ್ನ ನಿಮಗೆ ಒಂದಿಷ್ಟು ನಾವು ತೋರಿಸ್ತೀವಿ, ಅದನ್ನ ಕೇಳ್ಕೊಳ್ಳಿ. ಜಿಲ್ಲೆಯಲ್ಲಿ ಮೂಲೆ ಮೂಲೆಯಲ್ಲಿ ಯಾವ ರಸ್ತೆಯಲ್ಲಿ ಅಡ್ಡಾಡಿದ್ರು ಈಶ್ವರ್ ಖಂಡ್ರೆ ಅವರೇ, ಮೋದಿಯವರ ಸರ್ಕಾರದಲ್ಲಿ ನಾವು ಮಾಡಿರುವಂತಹ ರಸ್ತೆಗಳ ಮೇಲೆ ನೀವು ಅಡ್ಡಾಡ್ತಾ ಇದ್ದೀರಿ ಅನ್ನುವಂಥದ್ದು ಮರಿಬೇಡಿ. ಜಿಲ್ಲೆಯಲ್ಲಿ ಮೂಲೆ ಮೂಲೆಯಲ್ಲಿ ಯಾವ ರಸ್ತೆಯಲ್ಲಿ ಅಡ್ಡಾಡಿದ್ರು ಈಶ್ವರ್ ಖಂಡ್ರೆ ಅವರೇ, ಮೋದಿಯವರ ಸರ್ಕಾರದಲ್ಲಿ ನಾವು ಮಾಡಿರುವಂತಹ ರಸ್ತೆಗಳ ಮೇಲೆ ನೀವು ಅಡ್ಡಾಡ್ತಾ ಇದ್ದೀರಿ ಅನ್ನುವಂಥದ್ದು ಮರಿಬೇಡಿ. ಭಗವಂತ ಖೂಬಾ ಅವರೇ, ತಾವು 10 ವರ್ಷದ ಅಧಿಕಾರ ಅವಧಿಯಲ್ಲಿ ಏನೇನೆಲ್ಲ ಉಂಡಿದ್ರಿ, ಏನೇನೆಲ್ಲ ತಿಂದ್ರಿ ಅನ್ನೋದನ್ನ ಸಾವಿರಾರು ಜನ ಮಾತಾಡ್ತಾ ಇದ್ದಾರೆ. ನಿಮ್ಮ ಪಕ್ಷದಲ್ಲಿ ಕೂಡ ಇವತ್ತು ನಿಮಗೆ ಬೆಲೆ ಇಲ್ಲದಂತ ಮಾತಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ, ನೀವು ಮಾಡ್ತಿರ್ತಕ್ಕಂಥ ಘನಂದಾರಿ ಕೆಲಸಕ್ಕಾಗಿ. ನೀವು ಸಾರ್ವಜನಿಕರ ಹಣಗಳನ್ನ ಅದರ ಟ್ಯಾಕ್ಸ್ ಮೇಲೆ ಬದುಕ್ತಿರೋಂಥವ್ರು. ನೀವು ಮತದಾರರಿಗೆ ನಾನು ಮಾಡಿಸಿದ ರೋಡ್ ಮೇಲೆ ನೀವು ಓಡಾಡ್ತಿದ್ದೀರಿ ಅಂತಕ್ಕಂಥ ಮಾತು ಆಡಿದ್ರೆ ಅದು ಎಲ್ಲಿಗೆ ಬಂದು ತಲುಪುತ್ತದೆ? ನಿಮ್ಮ ಒಂದು ಕೆಲಸಕ್ಕೆ, ನಿಮ್ಮ ಒಂದು ಕಾರ್ಯಕ್ಕೆ ನಾವೇನು ಅಡ್ಡಿ ಇಲ್ಲ. ಆದರೆ ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ನಿಮ್ಮನ್ನು ನಾನು ಕೇಳ್ತಾ ಇದ್ದೀನಿ. ಭಗವಂತ ಖೂಬಾ ಅವರೇ, ನೀವು 10 ವರ್ಷದ ಸಾಧನೆ ನಮಗೆ ಬೇಕಾಗಿಲ್ಲ. ನೀವು ಒಂದೇ ಒಂದು ವರ್ಷದಲ್ಲಿ ನೀವು ಘನಂದಾರಿ ಕೆಲಸ ಮಾಡಿದನ್ನ ಒಂದಿಷ್ಟು ನಿಮ್ಮ ಕಾರ್ಯಕರ್ತರಿಗೆ ತೋರಿಸಿ ಅಂತಕ್ಕಂಥ ಮಾತನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ತೀರಾ ವೈಯಕ್ತಿಕವಾಗಿ ನಿಮಗೆ ಕಾಣಿಸಿರ್ಬೋದು, ಅಥವಾ ತೀರಾ ವೈಯಕ್ತಿಕವಾಗಿ ಮಾತಾಡ್ತೀನಿ ಅಂದ್ರೆ ನೀವು ತಿಳ್ಕೋಬಹುದು. ಆದರೆ ನೀವು ಆಡಿರ್ತಕ್ಕಂಥ ಕೆಲವೊಂದು ಮಾತುಗಳು ನಾನು ಲೆಕ್ಕಕ್ಕೆ ತಗೊಂಡಿಲ್ಲ. ಆದರೆ ಒಂದು ಮಾತು ನಿಮ್ಮನ್ನು ನಾನು ಲೆಕ್ಕಕ್ಕೆ ತಗೊಳ್ತಾ ಇದ್ದೀನಿ. 10 ವರ್ಷದಲ್ಲಿ ಇವತ್ತು ನೀವು ಜಿಲ್ಲೆಯಲ್ಲಿ ಯಾವ ಮೂಲೆಯಲ್ಲಿ ಓಡಾಡ್ತೀರಲ್ಲ, ಆ ಓಡಾಡಂತಕ್ಕ ರೋಡ್ಗಳು ಕೂಡ ಎಲ್ಲ ನಾನು ಮಾಡಿಸಿದ್ದು, ನಾನು ಮೋದಿ ಮಾಡಿಸಿದ್ದು ಅಂತ ಹೇಳ್ತಿರಲ್ಲ, ನಿಮಗೆ ಒಂದಿಷ್ಟು ಮಾನ ಮರ್ಯಾದೆ ಇದ್ರೆ ಈ ಮಾತನ್ನ ವಾಪಸ್ ಪಡ್ಕೊಳ್ಬೇಕು. ಯಾಕಂದ್ರೆ ನಿಮ್ಮನ್ನು ನಾವು ಈ ಭಾಗದಿಂದ ಆರಿಸಿ ಗೆಲ್ಲಿಸಿ ನಮ್ಮ ಕಾರ್ಯ ಕೆಲಸಗಳಿಗೆ ನೀವು ಸಹಾಯಕಾರಿಯಾಗ್ತೀರಿ, ನಮ್ಮ ಕೆಲಸಕ್ಕೆ ನೀವು ಅಣಿಯಾಗುತ್ತೀರಿ. ನಿಮ್ಮಿಂದ ಒಂದಿಷ್ಟು ನಾವು ನಿರೀಕ್ಷೆ ಪಡ್ಕೊಳ್ಬೇಕಂತ ಆಚರಣೆಯಲ್ಲಿ ಮತದಾರರು ನಿಮಗೆ ಮತ ಹಾಕಿ ಲೋಕಸಭೆಗೆ ಕಳಿಸಿದ್ದಾರೆ. ಆದರೆ ಇವತ್ತು ಲೋಕಸಭೆಗೆ ಕಳಿಸಿರುವಂತಹ ಮತದಾರರಿಗೆ ನೀವು ದ್ರೋಹ ಬಗೆಯುವಂತಹ ಕೆಲಸ ಮಾತಾಡ್ತಾ ಇದ್ರಲ್ಲ, ಇದು ಎಷ್ಟರ ಮಟ್ಟಿಗೆ ನ್ಯಾಯ ಅನ್ನೋದನ್ನ ನೀವು ಆಲೋಚನೆ ಮಾಡಿ. ಇಲ್ಲಿ ಕೇವಲ ಒಬ್ಬ ನೀವು ಖೂಬಾ ಆಗಿ ಖಂಡ್ರೆಗೆ ಹೇಳ್ತಕ್ಕಂಥ ಮಾತು ಒಪ್ಪಲಿಲ್ಲ ನಾವು. ಆದರೆ ನೀವು ವಿರೋಧಿಗಳಾಗಿದ್ದೀರಿ. ನೀವು ಇವತ್ತು ಅಪೋಸಿಟ್ ಆಗಿ ಅವರು ಕಾಂಗ್ರೆಸ್ ಇಂದ ಬಂದಿದ್ದಾರೆ, ಇವತ್ತು ನೀವು ಬಿಜೆಪಿ ಇದ್ದೀರಿ. ನೀವು ಒಬ್ಬರ ಮೇಲೆ ಒಬ್ಬರು ಕೆಸರಚ್ಚ ಆಡ್ಕೊಳ್ಳಿ. ಆದರೆ ಇವತ್ತು ಜಿಲ್ಲೆಯಾದಂತ ಮೂಲೆ ಮೂಲೆಗೆ ಹೋದ್ರು ರೋಡ್ಗಳು ಇದಾವ ಅಂತ ಹೇಳ್ತಿರಲ್ಲ, ಆ ರೋಡ್ಗಳ ಬಗ್ಗೆ ನಾನು ವಿಚಾರ ಮಾಡಬೇಕಾಗಿದೆ. ಖೂಬಾ ಅವರೇ, ಇವತ್ತು ನಿಮ್ಮ ತಮ್ಮ ಸಹೋದರ ಆಗಿರ್ತಕ್ಕಂಥ ಜಗದೀಶ್ ಖೂಬಾ ಅವರು ಮಾಡಿರ್ತಕ್ಕಂಥ ಘನಂದಾರಿ ರೋಡ್ಗಳ ಬಗ್ಗೆ ನೋಡಿ ಆಲೋಚನೆ ಮಾಡಿ. ಹೇಗಿದಾವೆ ಈ ರೋಡ್ಗಳು ನಿಮ್ದೆ? ಇದು ನಿಮ್ಮ ತಮ್ಮ ಮಾಡಿರ್ತಕ್ಕಂಥ ರೋಡ್ಗಳು. ಇದು ಬೀದರ್, ಸಂಗನಹಳ್ಳಿ, ಯರ್ನಹಳ್ಳಿಯಲ್ಲಿ ಇರ್ತಕ್ಕಂಥ ಈ ರಸ್ತೆಗಳು ನಿಮ್ಗೆ ಸಾಕಷ್ಟು ಕೊಡ್ತೀನಿ. ನಿಮ್ಗೆ ಅವ್ರು ಈಶ್ವರ್ ಖಂಡ್ರೆ ನಿಮ್ಮನ್ನು ಕೊಡೋಕ್ಕಾಗಲ್ಲ ಕೂಡ ನಾನು ನಿಮ್ಗೆ ಸಾಕಷ್ಟು ಕೊಡ್ತೀನಿ. ನೀವೇನೇನ್ ಮಾಡಿದಿರಿ, ಏನೇನ್ ಆಗಿದೆ, ಏನೇನ್ ಕೆಲಸ ಮಾಡಿದಿರಿ, ಎಷ್ಟು ಸುಳ್ಳು ಹೇಳಿದಿರಿ, ಎಷ್ಟು ಜನರಿಗೆ ಮೋಸ ಮಾಡಿದಿರಿ, ಎಷ್ಟು ಜನರಿಗೆ ನೀವು ದ್ರೋಹ ಬಗ್ದಿರಿ ಅನ್ನೋದನ್ನ ನಾನು ಪರಿಪರಿಯಾಗಿ ಬಿಚ್ಚಿಡ್ತೀನಿ. ಖೂಬಾ ಅವರೇ, ಇದೊಂದು ನಿಮ್ಗೆ ಸಮಯ ಅವಕಾಶ ಇದ್ರೆ ನಾನು ಹೇಳ್ತಕ್ಕಂಥ ಸುದ್ದಿಯನ್ನ ಒಂದಿಷ್ಟು ನೀವು ನೋಡ್ಕೊಳ್ಳೇಬೇಕು. ಯಾಕೆ ವಿಷಯನ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಖಂಡ್ರೆ ವರ್ಸಸ್ ಖೂಬಾ ಒಂದ್ ಕಡೆ ಚುನಾವಣೆ ಅಖಡಕ್ಕೆ ನಿಂತಿದ್ರಿ. ನೀವು ಯಾರಾದ್ರೂ ಸೋಲ್ರಿ, ಯಾರಾದ್ರೂ ಗೆಲ್ರಿ, ನಮಗೇನ್ ಚಿಂತೆ ಇಲ್ಲ. ಆದ್ರೆ ನೀವು ಹೇಳ್ತಕ್ಕಂಥ ಮಾತುಗಳನ್ನ ಇಡೀ ನಿಮ್ಮ ಭಾಗದ ಮತದಾರರಿಗೆ ದ್ರೋಹ ಬಗೆತಿರುವಂತಹ ಮಾತು. 10 ವರ್ಷಗಳಿಂದ ನಿಮಗೆ ನಾವು ಕೊಡ್ತಕ್ಕಂಥ ಟ್ಯಾಕ್ಸ್ ನಲ್ಲಿ ನೀವು ಬದುಕ್ತಾ ಇದ್ದೀರಿ. ನಾವು ಕೊಡ್ತಕ್ಕಂಥ ಸರ್ಕಾರದ ಏನ್ ಟ್ಯಾಕ್ಸ್ ಕಟ್ತಾ ಇದೀವೋ ಟ್ಯಾಕ್ಸ್ ಅಲ್ಲಿ ನೀವು ಐಷಾರಾಮದಲ್ಲಿ ಬದುಕ್ತಾ ಇದ್ದೀರಿ. ಹೋಗಕ್ ಬರಕ್ಕೆ ಇನ್ಸೂರೆನ್ಸ್ ಪಡ್ಕೊಳ್ತಾ ಇದ್ದೀರಿ, ಓಡಾಡ್ಲಿಕ್ಕೆ ಫ್ರೀಯಾಗಿ ಓಡಾಡ್ತಾ ಇದ್ದೀರಿ. ನೀವು AC ಕಾರಲ್ಲಿ ಕೂಡ್ತಾ ಇದ್ದೀರಿ, AC ಕಾರಲ್ಲಿ ಕೂತ್ಕೊಂಡು ಮಲಗ್ತಾ ಇದ್ದೀರಿ. ಇದೆಲ್ಲ ಯಾವ್ದು ಟ್ಯಾಕ್ಸ್ ಅಂದ್ರೆ ಅದು ನಮ್ಮ ಜನಸಾಮಾನ್ಯ ಟ್ಯಾಕ್ಸ್. ಖೂಬಾ ಅವರೇ, ನೀವು ಅರ್ಥ ಮಾಡ್ಕೊಳ್ಳಿ, ಇದು ಖಂಡ್ರೆ ಟ್ಯಾಕ್ಸ್ ಅಲ್ಲ, ಇದು ಯಾರ್ದೋ ಒಬ್ಬರು ಟ್ಯಾಕ್ಸ್ ಅಲ್ಲ, ಇದು ಮೋದಿ ಟ್ಯಾಕ್ಸ್ ಅಲ್ಲ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ನಮ್ಮ ಸಾರ್ವಜನಿಕರ ಟ್ಯಾಕ್ಸ್ ನಲ್ಲಿ ನೀವು ಬದುಕ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ನೀವು ಆರಿಸಿ 10 ವರ್ಷ ನಿಮಗೆ ಲೋಕಸಭೆ ಕಳಿಸ್ಕೊಟ್ರೆ ನಮ್ಮ ಜಿಲ್ಲೆ ಬಗ್ಗೆ ಒಂದೇ ಒಂದು ಚೂರು 3650 ದಿನಗಳಲ್ಲಿ ಒಂದು ಕೂಡ ಮಾತಾಡದಂತ ಖೂಬಾ ಯಾರಾದ್ರೂ ಇದ್ರಂದ್ರೆ ಅವತ್ತು ನೀವೊಬ್ಬರೇ ಇದ್ದೀರಿ. ಯಾಕೆ ನಮ್ಮೂರಲ್ಲಿ ಇಷ್ಟೊಂದು ಜನ ಸಮಸ್ಯೆ ಇರಲಿಲ್ಲ?
ಮಣಿಪುರಲಾದಂತಹ ಘಟನೆ ಬಗ್ಗೆ ನೀವು ಮಾತಾಡಿದಿರಾ? ಎಷ್ಟೋ ಹೆಣ್ಣು ಮಕ್ಕಳಿಗೆ ಅಲ್ಲಿ ಬಲಾತ್ಕಾರ ಮಾಡಿದ್ರು, ಅದರ ಬಗ್ಗೆ ಚಕ್ರ ಎತ್ತಿದಿರಾ? ಇಲ್ಲ. ಇದೇ ಬೀದರ್ ಜಿಲ್ಲೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಇಬ್ರು ಗಂಡ ಹೆಂಡತಿಯನ್ನ ಆಕಸ್ಮಿಕವಾಗಿ ವಿದ್ಯುತ್ ತಗಲಿ ಸತ್ತೋದಾಗ ನೀವು ಹೋಗಿ ಸಾಂತ್ವನ ಹೇಳಿದಿರಾ? ಇದು ನೀವು ಮೋಸ ಅಲ್ವಾ? ನೀವು ಮಾಡಿದ ದ್ರೋಹ ಅಲ್ವಾ? ಅವ್ರು ನಿಮ್ಗೆ ಯಾರು ವೋಟ್ ಹಾಕಿಲ್ವಾ? ಅವ್ರು ನಿಮ್ ಭಾಗದವ್ರು ಯಾರು ಇಲ್ವಾ? ಅರ್ಥ ಮಾಡ್ಕೊಳ್ಳಿ ಖೂಬಾ ಅವರೇ, ನಾವು ಹೇಳ್ತಾ ಇರೋದು ಇವತ್ತು ನೀವು ವೈಯಕ್ತಿಕವಾಗಿ ತಗೊಳ್ತಾ ಇದ್ದೀರಿ, ನೀವು ಇದನ್ನ ಸಾರ್ವಜನಿಕರ ಮುಂದೆ ತರ್ತಾ ಇದ್ದೀರಿ. ನೀವು ಮಾಡತಕ್ಕಂಥ ಕೆಲಸ ನಿಮ್ಮನ್ನೆಲ್ಲ ಯಾಕೆ ನಾವು ಆರಿಸಿ ಕಳಿಸ್ತೀವಿ ಅಂದ್ರೆ ನಿಮ್ಮಿಂದ ಸಾಧ್ಯ ಆಗುತ್ತೆ ಅಂತಕ್ಕಂಥ ಆಲೋಚನೆ ನಾವು ಕಳಿಸಿದೀವಿ. ಆದ್ರೆ ನೀವು ಕೊಡೋಕಂತ ಬಹುಮಾನ ಏನಪ್ಪಾ ಅಂದ್ರೆ ನಾನು ಓಡಾಡಿದ ರೋಡಲ್ಲಿ, ನಾನು ಮಾಡಿಸಿದ ರೋಡಲ್ಲಿ ನೀವು ಓಡಾಡ್ತಾ ಇದ್ದೀರಿ, ನೆನಪಿಟ್ಕೊಳ್ಳಿ ಅಂತಕ್ಕಂಥ ಮಾತಾಡ್ತಾ ಇದ್ದೀರಿ. ಯಾರಪ್ಪನ ಮನೆ ದುಡ್ಡು ತಂದು ನೀವು ಸುರಿತಾ ಇದ್ದೀರಪ್ಪ? ನಮ್ಮ ಟ್ಯಾಕ್ಸು, ನಮ್ಮ ದುಡ್ಡಲ್ಲಿ ನೀವು ಬದುಕೋರು ಇವತ್ತು ನಮ್ಮನ್ನೇ ಪದದರಿಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಅಂದ್ಮೇಲೆ ಎಲ್ಲಿ ಹೋಗ್ಬೇಕು? ಇವತ್ತು ಎಲ್ಲಿ ಬೇಕಾರಲ್ಲಿ ನಿಮ್ಮ ಕೆಲಸ ಕಾರ್ಯದಲ್ಲಿ ನಿಮ್ಮ ಸೋದರನ ಕೈವಾಡ ಇದೆ. ಇವತ್ತು ಒಬ್ಬರೇ ಒಬ್ರು ಕೂಡ ನಿಮ್ಮ ಬಿಜೆಪಿ ಪಕ್ಷದಲ್ಲಿ ನಿಮ್ಮ ಕಾರ್ಯಕರ್ತರು ಹೇಳಿ ಇವತ್ತು ನನಗೆ ಖೂಬಾ ಅವರು ಈ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಹೇಳಿ ನಾನು ನಿಮಗೆ ಒಂದಷ್ಟು ನಿಮ್ಮ ಸವಾಲಿಗೆ ಸ್ವೀಕಾರ ಮಾಡಿಕೊಂಡು ನೀವು ಹೇಳಿದ ಕೆಲಸನ ನಾನು ಮಾಡಕ್ ರೆಡಿಯಾಗಿದ್ದೀನಿ. ಯಾಕೆ ಇವತ್ತು ನೀವು ಈ ತರ ವಿಚಲಿತವಾಗಿ ಮಾತಾಡ್ತಾ ಇದೀರಿ, ಮೈಯೆಲ್ಲ ಕೆವರ್ಕೋತಾ ಇದೀರಿ ಅಂದ್ರೆ ನೀವೆಲ್ಲೋ ಸೋಲ್ತಾ ಇದ್ದೀರಿ ಅಂತಕ್ಕಂಥ ಆಲೋಚನೆಯಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಖೂಬಾ ಅವರೇ, ನೀವು ಒಬ್ಬ ಪ್ರತಿನಿಧಿಯಾಗಿ 20 ವರ್ಷಗಳ ಕಾಲ 10 ವರ್ಷಗಳ ಕಾಲ ನೀವು ಸಂಸದರಾಗಿ 3 ವರ್ಷಗಳಿಂದ ಕೇಂದ್ರ ಸಚಿವರಾಗಿ ನಮ್ಮ ಜಿಲ್ಲೆಗೆ ಕೊಟ್ಟಂತ ಕೊಡುಗೆ ಏನು ಅಂದ್ರೆ ಬರೀ ರೈಲ್ಗಳು ತಂದಿದೆ ಅಂತ ಹೇಳ್ತಾ ಇದ್ರಿ. ಅಲ್ರಿ ಬಿಡ್ರಿ ಖೂಬಾ ಅವರೇ, ಇದು ಮಾಮೂಲಿ ಒಂದು ನಾವ್ ಯಾರು ಅರ್ಜಿ ಕೊಟ್ಟರು ಕೂಡ ಒಂದು ನಮಗೆ ಬರುತ್ತೆ. ಇದೇ FM ರೇಡಿಯೋ ನಾನು ಬೀದರ್ ಜಿಲ್ಲೆಯಿಂದ ಪ್ರಪ್ರಥಮವಾಗಿ ನಾನು ಅಂಬರೀಶ್ ಅವರು ಕೇಂದ್ರದ ಪ್ರಸಾರ ಇಲಾಖೆ ಸಚಿವರಾಗಿ ಆಯ್ಕೆಯಾದಾಗ ಬೀದರ್ ಜಿಲ್ಲೆಯಿಂದ ಕೊಟ್ಟಿದ್ದು ನಾನು. ಇವತ್ತು ಆ ಟೈಮಲ್ಲಿ ಇದು FM ರೇಡಿಯೋ ಆಗಿದೆ. ನೀವು ಅದಕ್ಕೆ ಅಧಿಕಾರಿಗೆ ಬಂದಾಗ ನಾನು ತಂದೆ ಅಂತ ಹೇಳ್ಕೊಟ್ರೆ ನಾವೇನು ಪ್ರಯೋಜನ ಇಲ್ಲ. ಇವತ್ತಿನ ಇತಿಹಾಸದಲ್ಲಿ ಕೂಡ ನೀವು ನೋಡ್ಕೊಟ್ಟು FM ರೇಡಿಯೋ ಚಾಲನೆ ಮಾಡಲಿಕ್ಕೆ ಒತ್ತಾಯ ಮಾಡಿದ್ದು ನಾನೇ MP ಮುದಾಳೆ ಅಂತ ಹೇಳಿ. ನೀವು ಬೇಕಾದ್ರೆ ನಾನು ಲೆಟರ್ ಕೊಡ್ತೀನಿ, ಬೇಕಾದ್ರೆ ನಿಮಗೆ ಆಧಾರ್ ಸಹಿತ ಕೊಡ್ತಾ ಇದ್ದೀನಿ. ಆದರೆ ಇವತ್ತು ನಾನು ಮಾಡಿದಂತ ನೀವು ಹೇಳ್ತಾ ಇದ್ದೀರಿ. ಇದು ಮಾಡಿದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಅಂಬರೀಶ್ ಅವರು ಎಲ್ಲಾ ಜಿಲ್ಲೆಗಳಲ್ಲಿ FM ಇದೆ, ನಮ್ಮ ಗಡಿ ಭಾಗದಲ್ಲಿ FM ಇಲ್ಲ, ನಮಗೆ ಕೊಡಿ ಅಂತಕ್ಕಂಥ ಮಾತನ್ನು ನಾನು ಮನವಿ ಸಲ್ಲಿಸಿದಾಗ ಸ್ಪಂದನೆ ಮಾಡಿದ್ದು ನಿಮ್ಮ ಜಿಲ್ಲೆಗೆ ಕೊಡ್ತೀವಿ ಅಂತಕ್ಕಂಥ ಮಾತು. ಈ ಟ್ರೈನ್ಗಳು ತರೋದಾಗ್ಲಿ, ಲೆಟರ್ ಕೊಡೋದಾಗ್ಲಿ, ನೀವೇನು ಸಂಘಟನಕಾರ ಮಾಡತ ಕೆಲಸ ಒಬ್ಬ ಸಂಸನಾಗಿ ಮಾಡೋದು ಎಷ್ಟು ಮಟ್ಟಿಗೆ ನಿಮಗೆ ಸರಿ ಅನಿಸ್ತಾ ಇದೆ ನನಗೊತ್ತು ಗೊತ್ತಿಲ್ಲ. ದೊಡ್ಡ ದೊಡ್ಡ ಬಜೆಟ್ ತರಬೇಕಿತ್ತು, ದೊಡ್ಡ ದೊಡ್ಡ ಕಾರ್ಖಾನೆಗಳು ನಮ್ಮ ಜಿಲ್ಲೆಗೆ ಬರಬೇಕಿತ್ತು, ದೊಡ್ಡ ದೊಡ್ಡ ಕೆಲಸಗಳನ್ನ ನಮ್ಮ ಜಿಲ್ಲೆ ಸಂಸದರ ಭಾಗದಲ್ಲಿ ಸಿಗಬೇಕಾಗಿತ್ತು, ಅದನ್ನು ಕೊಡ್ಲಿಲ್ಲ. ಅದು ಕೂಡ ನೀವು ಮೋಸ ಮಾಡಿದಿರಿ. ಬೀದರ್ ಜಿಲ್ಲೆಯ ಲಾಯರ್ಸ್ ಅಸೋಸಿಯೇಷನ್ಗೆ ನೀವು ಹೋಗ್ಬಿಟ್ಟು ಕಳೆದ 10 ವರ್ಷಗಳ ಹಿಂದೆ ಹೋಗಿ ನಾನು ನಿಮ್ಗೆ ಲಿಫ್ಟ್ ಕೊಡ್ತೀನಿ ಅಂತ ಹೇಳಿ ಬಂದಿರಿ. ಇಲ್ಲಿ ತನಕ ಲಿಫ್ಟ್ ಕೊಡ್ಲಿಲ್ಲ. ಇದು ಸುಳ್ಳಲ್ವಾ ಖೂಬಾ ಅವರೇ? ಮತ್ತೆ ನೀವು ಹೇಳ್ತೀರಿ ನಾನು ಯಾವುದು ಮೋಸ ಮಾಡಿಲ್ಲ ಅಂತೇಳಿ. ಅಲ್ಲ ಸ್ವಾಮಿ, ನಾವು ಬೀದರ್ ಜಿಲ್ಲೆಯವರೇ ಮೋಸ ಮಾಡಿಬಿಟ್ರೆ ನೀವು ಗುಲ್ಬರ್ಗಾದಿಂದ ರಾಜಧಾನಿ ಬೆಂಗಳೂರಿಗೆ ಒಂದೇ ಭಾರತ್ ರೈಲು ಪ್ರಾರಂಭವಾಯಿತು. ಯಾಕೆ ನೀವು ನಮ್ಮ ಜಿಲ್ಲೆಯನ್ನು ತಗೊಂಡು ಹೋಗಕ್ಕಾಗಿಲ್ಲ? ಈ ನೀವು ಮಾಡ್ತಕ್ಕಂಥ ದೊಡ್ಡ ಸಮಸ್ಯೆ, ನೀವು ಮಾಡ್ತಕ್ಕಂಥ ದೊಡ್ಡ ದ್ರೋಹ, ನೀವು ಮಾಡ್ತಕ್ಕಂಥ ದೊಡ್ಡ ಮೋಸ ಇದು ನಮ್ಮ ಜನರಿಗಲ್ವಾ? ಗುಲ್ಬರ್ಗಾದಿಂದ ಎಲ್ಲ ಜಿಲ್ಲೆಗೆ ಭಾರತ ಒಂದೇ ಮಾತ್ರ ಹೋಗ್ತಾ ಇದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಕಡೆಗಣಿಸಿದ್ದೀರಿ? ಯಾಕೆ ನೀವು ಕೂತ್ಕೊಂಡು ಮಾತಾಡಬೇಕಿತ್ತಲ್ಲ? ಹಾಗಾದ್ರೆ ನಿಮ್ಮ ಟ್ರೈನ್ ತರಕ್ಕಾಗಿಲ್ವಾ? ಒಂದೇ ಭಾರತ ರೈಲು ಗುಲ್ಬರ್ಗದಿಂದ ಬೀದರ್ ಬಂದು ಹೋಗ್ಲಿಕ್ಕೆ ಏನು ಅವಶ್ಯಕತೆ ಇತ್ತು? ಅದು ನೀವು ಕೊಡಬಹುದಾಗಿತ್ತಲ್ಲ. ಯಾರು ನೀವು ಈ ನಮ್ಮ ಜಿಲ್ಲೆಯ ಜನರಿಗೆ ನೀವು ಮೋಸ ಮಾಡಿಲ್ವಾ? ಹಾಗಾದ್ರೆ ನೀವು ನಮ್ಮ ಜಿಲ್ಲೆಯ ಜನರಿಗೆ ಮೋಸ ಅಲ್ಲ ದ್ರೋಹ ಮಾಡಿಲ್ವಾ? ಇದು ನೀವು ಮಾಡದಂಗೆ ಇದ್ರೆ ನಾವು ನಿಮ್ಮನ್ನ ಯಾಕೆ ಆರಿಸಿ ಕಳಿಸಿದೀವಿ? ನಿಮ್ಮಿಂದ ಸಹಾಯ ಆಗುತ್ತೆ, ನಿಮ್ಮಿಂದ ಸಹಕಾರಿ ಆಗುತ್ತೆ ಅಂತ ಆಲೋಚನೆಯಲ್ಲಿ ಅನೇಕ ಜನ ನಿಮ್ಮನ್ನು ವೋಟ್ ಹಾಕಿ ಸಂಸದರಾಗಿ ನಾವು ಆರಿಸಿ ಕಳಿಸಿದೀವಿ. ಆದರೆ ಈ ಭಾಗದಲ್ಲಿ ಇರ್ತಕ್ಕಂಥ ಜನರ ಬಗ್ಗೆ, ರೈತರ ಬಗ್ಗೆ, ದೀನ ದಲಿತರ ಬಗ್ಗೆ ಯಾವತ್ತಾದರೂ ನೀವು ನಿಮ್ಮ ಸಂಸದ ಸ್ಥಾನದಲ್ಲಿ ಕೂತ್ಕೊಂಡು 3065 ದಿನಗಳಲ್ಲಿ ಒಂದ್ ದಿವಸ ಆದರೂ ನೀವು ಮಾತಾಡಿದಿರ ಖೂಬಾ ಅವರೇ? ಯಾಕೆ ನೀವು ಆಲೋಚನೆ ಮಾಡ್ತಾ ಇಲ್ಲ? ಎಲ್ಲ ಒಂದು ಕಡೆಯಿಂದ ನೀವು ಯಾವುದೋ ರೀತಿಯಿಂದ ನೀವು ಆಲೋಚನೆ ಮಾಡಿಕೊಳ್ಳಾಗ ಕಾಂಗ್ರೆಸ್ ಪಕ್ಷ ಇವತ್ತು ಎದುರಾಗಿ ನಿಂತಿದೆ, ಹಾಗಾಗಿ ನಾನು ಸೋಲ್ತೀನಿ ಅಂತಕ್ಕಂಥ ಭಯದಲ್ಲಿ ಇವೆಲ್ಲ ಮಾತಾಡ್ತಾ ಇದ್ದಾರೆ ಖೂಬಾ ಅವರು ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಖೂಬಾ ಅವರೇ, ನೀವು ಏನ್ ಮಾಡಿ ಅಂದ್ರೆ ನೀವು ಏನೇನು ಮಾಡಿದ್ರ ಅನ್ನೋ ಬಗ್ಗೆ ನಿಮಗೆ ಒಂದೊಂದಾಗಿ ನೀವು ತೋರಿಸ್ತಾ ಇದೀವಿ. ನೀವು ನಿಮ್ಮ ತಮ್ಮ ಸಹೋದರ ಮಾಡ್ತಕ್ಕಂಥ ಅನೇಕ ರಸ್ತೆಗಳು ಕೂಡ ನಿಮಗೆ ಒಂದೊಂದಾಗಿ ತೋರಿಸ್ತೀವಿ. ಅದನ್ನ ನೋಡ್ಕೊಳ್ಳಿ ಹೇಗಿದೆ ಅಂತ. ಆ ರೀತಿ ನೋಡಿದ್ರೆ ನಮಗೆ ಒಂದ್ ಸ್ವಲ್ಪ ನಾಚಿಕೆ ಬರ್ತೀರಿ. ಯಾವ ಮೂಲೆ ನೀವು ಹೇಳ್ತೀರಿ, ಜಿಲ್ಲೆಯ ಮೂಲೆಯಲ್ಲಿ ಕೂಡ ಸುತ್ತಾಡಿದ್ರು ಕೂಡ ನಾನು ಮಾಡಿಸಿದ ರಸ್ತೆ ಮೇಲೆ ಓಡಾಡ್ತಿದ್ದೀರಿ ಅಂತಕ್ಕಂಥ ಮಾತು ಹೇಳ್ತೀರಲ್ಲ, ಇದನ್ನ ನಿಮ್ಮ ರೋಡು, ಇದನ್ನ ನಿಮ್ಮ ರಸ್ತೆ. ಹಂದಿಕೇರದಲ್ಲಿ ಒಂದು ಅಷ್ಟೊಂದು ರೋಡ್ ರಸ್ತೆ ಮಾಡಿಸಿರಲ್ಲ, ಹಂಗೆ ಮಾಡಿಸಿದ್ರ ನೀವು? ಯಾವ ರಸ್ತೆ, ಯಾವ ಮೂಲೆ, ಎಲ್ಲಿ, ಯಾವ ಗಲ್ಲಿ ನಿಮ್ಗೆ ಒಂದು ಗೊತ್ತಿಲ್ಲ ಖೂಬಾ ಅವರೇ. ಇವತ್ತು ನೀವು ಹೇಳ್ತಾ ಇದ್ದೀರಿ ಸುಮಾರು 10 ವರ್ಷ ಮತ್ತು 3 ವರ್ಷದ ಕೇಂದ್ರ ಸಚಿವರಾಗಿ ಸಾಧನೆ ಮಾಡಿರೋ ಬಗ್ಗೆ ನಿಮಗೆ ಇಷ್ಟು
ಭಯ ಬೇಕಾಗಿಲ್ಲ. ನೀವು ಆರಾಮಾಗಿ ಮನೇಲಿ ಕೂತ್ಕೊಂಡು ಗೆದ್ಕೊಂಡು ಬರ್ತಕ್ಕಂಥ ಕೆಲಸ ಮಾಡಬೇಕಿತ್ತು. ಆದರೆ ಇವತ್ತು ನೀವು ಮಾಡಿರ್ತಕ್ಕಂಥ ಕಾರ್ಯ ನಿಜವಾಗ್ಲೂ ಶೂನ್ಯವಾಗಿದೆ ಅಂತ ಹೇಳಿ ನೀವು ಒಂದೊಂದು ಕಡೆ ಹೋಗಿ 3-3 ದಿವಸ ಮಲ್ಕೊಂಡು ಬರ್ತಾ ಇದ್ದೀರಿ, ಒಂದೊಂದು ಕ್ಷೇತ್ರಕ್ಕೆ ಹೋಗಿ 3-3 ದಿನ ಇಟ್ಕೊಂಡು ಬರ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನ ಇಲ್ಲಿ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಖೂಬಾ ಅವರೇ, ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಬಹಳಷ್ಟು ಬುದ್ಧಿವಂತರು, ನೀವು ಬಹಳಷ್ಟು ತಿಳುವಳಿಕೆವಂತರು. ಇವತ್ತು ಯಾವುದೇ ಒಬ್ಬ ಒಂದು ಕೆಳವರ್ಗದ ಜನರಿಗೆ ನಿಮ್ಮಿಂದ ಸಹಕಾರಿಯಾಗಿದೆ ಅಂತ ಅವನು ಬಂದು ಹೇಳ್ಕೊಳ್ಳಿ, ನಾನು ನೀವು ಹೇಳಿದ ಕೆಲಸ ಮಾಡಕ್ ರೆಡಿ ಆಗಿದ್ದೀನಿ. ಯಾಕಂದ್ರೆ ಇಡೀ ಗೊತ್ತ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ತಮ್ಮ ಸಹೋದರ ಮಾಡ್ತಕ್ಕಂಥ ಘನದಾರಿ ಕೆಲಸಗಳೇ ಹೊರತು ಬೇರೆ ಯಾರಿಗೂ ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ಸರಿಸಾಗಿ ಸಾರ್ವಜನಿಕರು ಮಾತಾಡ್ತಿದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ನಾನು ಮಾಡಿದ ರಸ್ತೆ ಮೇಲೆ ಓಡಾಡ್ತಿದ್ರಲ್ಲ ಅಂತಕ್ಕಂಥ ಮಾತು ನೀವು ಸಾರ್ವಜನಿಕರಿಗೆ ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದನ್ನ ನೀವೇ ಆಲೋಚನೆ ಮಾಡಬೇಕಾಗಿದೆ. ಭಗವತ್ ಖೂಬಾ ಅವರೇ, ಬಹಳಷ್ಟು ನಾನು ಹಮ್ಮು ಗಮ್ಮು ದಮ್ಮು ಅಂತೆಲ್ಲ ನೀವೇ ಮಾತಾಡ್ತಾ ಇದ್ದೀರಿ, ಆದರೆ ನಿಜವಾಗ್ಲೂ ನಿಮಗೆ ಭಯ ಹುಟ್ಟಿಸ್ಕೊಂಡಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾನು ಹೇಳಬೇಕಾಗಿದೆ. ಯಾಕಂದ್ರೆ ಅನೇಕ ರೀತಿಗಳಿಂದ ಆಲೋಚನೆ ಮಾಡಿದ್ರೆ ಇವತ್ತು ಕನಿಷ್ಠ ಪಕ್ಷ ನೀವು ಹೇಳ್ಕೊಂಡ್ರ ಹಾಗೆ 3 ಲಕ್ಷ ಓಟಿಂದ ನಾನು ಗೆದ್ದು ಬರ್ತೀನಿ ಅಂತಕ್ಕಂಥ ಹೇಳಿದ ಮಾತನ್ನ ಇವತ್ತು ನಿಮಗೆ ಎಲ್ಲೋ ಒಂದ್ ಕಡೆ ಸುಳ್ಳು ಆಗ್ತಾ ಇದೆನಾ ಅಂತಕ್ಕಂಥ ಭಯ ನಿಮ್ಮನ್ನೇ ಕಾಡ್ತಾ ಇದೆ. ಬರೀ ಹೇಳಿಕೆಗೆ ಮಾತ್ರ ನೀವು ಕೊಡ್ತಾ ಇದ್ದೀರಾ ಹೇಳಿಕೆಗಳನ್ನ, ಅಥವಾ ನಮ್ಮ ಹೃದಯದಿಂದ ಹೇಳ್ತಾ ಇದ್ದೀರಾ, ಅಥವಾ ಬರೀ ಗಂಟಲಿಂದ ಮಾತಾಡ್ತಾ ಇದ್ದೀರಾ ಅಂತಕ್ಕಂಥ ಮಾತನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಜೊತೆ ಇರ್ತಕ್ಕಂಥ ಬಿಜೆಪಿ ಒಂದಿಷ್ಟು ಪಾಟ್ಲಂಗಳು ನನಗೆ ಟಿಕೆಟ್ ಬೇಕು, ನಿನಗೆ ಟಿಕೆಟ್ ಬೇಕು ಅಂತ ಓಡಾಡಿದವರು ಇವತ್ತು ಯಾಕೆ ನಿಮ್ಮಿಂದ ಇಲ್ಲ? ನಿಮಗೆ ಒಂದಿಷ್ಟು ಭಯ ಹುಟ್ಕೊಂಡಿದೆ, ನಾನು ಸೋಲ್ತೀನಿ ಅಂತಕ್ಕಂಥ ಭಯದಲ್ಲಿ ಇದ್ದೀರಿ ಅಂತಕ್ಕಂಥ ಮಾತನ್ನ ಸಾರ್ವಜನಿಕರು ನೇರವಾಗಿ ಕೇಳ್ತಾ ಇದ್ದಾರೆ ಖೂಬಾ ಅವರೇ. ಯಾಕಂದ್ರೆ ನೀವು 2 ವರ್ಷ ಅಲ್ಲ 3 ವರ್ಷ ಕೇಂದ್ರದ ಮಂತ್ರಿಯಾಗಿ 10 ವರ್ಷ ಸಂಸದನಾಗಿ ಕೆಲಸ ಮಾಡಿದಂಥವ್ರಿಗೆ ಇದೇನು ಕಾಮನ್ ಆಗಿ ನೀವು ಗೆಲ್ಕೋಬಹುದಿತ್ತು. ಅದೇನು ಸಣ್ಣ ಪಾರ, ಅವನೇನು ಲೆಕ್ಕಕ್ಕಿಲ್ಲಪ್ಪ, ಅವನ ಲೆಕ್ಕಕ್ಕಿಲ್ಲ, ನಾನು ಆರಾಮಾಗಿ ಗೆದ್ಕೊಂಡು ಬರ್ತೀನಿ, ಯಾವುದೋ ಬೇರೆ ಬೇರೆ ರಾಜ್ಯಕ್ಕೆ ನಾನು ಚುನಾವಣಾ ಪ್ರಚಾರಕ್ಕೆ ಹೋಗ್ತೀನಿ ಎಂದವರಿಗೆ ನಿದ್ದೆಗೆಡಿಸಿ ಬಿಟ್ಟಿದ್ದಾರೆ ಈಶ್ವರ್ ಖಂಡ್ರೆಯ ಮಗ ಸಾಗರ್ ಖಂಡ್ರೆ ಎಂಬುದನ್ನ ಮನವರಿಕೆ ಮಾಡ್ಕೊಳ್ಬೇಕಾಗಿದೆ ಖೂಬಾ ಅವರೇ. ಒಂದು ವೇಳೆ ನೀವು ಈ ಸಣ್ಣ ಹುಡುಗನ ಮುಂದೆ ಬಿದ್ದರೆ ನಿಮ್ಮ ಮಾನ ಮರ್ಯಾದೆ ಹೋಗುತ್ತೆ ಎಂಬ ಕಾರಣಕ್ಕಾಗಿ ಇವತ್ತು ಈಟೆಲ್ಲ ಮೈಯೆಲ್ಲ ಕೈಯೆಲ್ಲ ಹರ್ಕೊಂಡು ಮಾತಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಖೂಬಾ ಅವರೇ. ನೇರವಾಗಿ ನಿಮಗೆ ವಿಷಯಕ್ಕೆ ಬರ್ತೀನಿ ಖೂಬಾ ಅವರೇ. ಇದು ನಿಮ್ಮ ತಮ್ಮ ಸಹೋದರ ಆಗಿರ್ತಕ್ಕಂಥ ಮಾಡಿರ್ತಕ್ಕಂಥ ರಸ್ತೆಗಳು ಒಂದೊಂದಾಗಿ ಬಿಡ್ತೀವಿ, ಒಂದೊಂದಾಗಿ ನಿಮಗೆ ಚರ್ಚೆಗೆ ತರ್ತೀವಿ. ನೀವು ಸರಿಯಾಗಿದ್ರೆ ಓಕೆ ಅನ್ಕೊಳ್ಳಿ, ಸರಿಯಾಗಿಲ್ಲ ಅಂದ್ರೆ ನೀವು ಆಡಿರೋ ಮಾತನ್ನ ವಾಪಸ್ ಪಡೆದುಕೊಳ್ಬೇಕಂತ ಇಡೀ ಮತದಾರರ ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಖೂಬಾ ಅವರೇ. ಇಡೀ ಮೂಲೆಯಲ್ಲಿ ಎಲ್ಲಿ ತಿರುಗಾಡಿದ್ರು ಕೂಡ ರಸ್ತೆ ಮಾಡಿಸಿದ್ದು ಖೂಬಾ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರಲ್ಲ, ಇದು ನೀವು ಮಾಡಿಸಿದಲ್ಲ ಸ್ವಾಮಿ, ನಾವು ನಿಮಗೆ ಆರಿಸಿ ಕಳಿಸಿದಂತ ನಮ್ಮ ಕೆಲಸಕ್ಕೆ ಮಾಡ್ಲಿ ಅಂತ ನೀವು ಹೋಗಿ ಕಳಿಸಿದೀವಲ್ಲ, ಆ ಕೆಲಸಕ್ಕಾಗಿ ನಿಮ್ಮನ್ನು ಕರ್ಕೊಂಡು ಬಂದಿವಿ. ನೀವು ನಮ್ಮ ಕೆಲಸ ಮಾಡಲೇಬೇಕು. ನೀವು ಮಾಡಲಿ ಅಂದ್ರೆ ನಿಮಗೆ ಸಾರ್ವಜನಿಕರು ಬಂದು ಕೇಳಿ ಕೆಲಸ ಪಡ್ಕೊಳ್ತಾರೆ ಅಂತಕ್ಕಂಥ ಕೆಲಸನ ಕೂಡ ನೀವು ಯಾವತ್ತೂ ಹೇಳ್ಕೋಬಾರ್ದು. ಅದು ಸಾರ್ವಜನಿಕರು ಹೇಳ್ಕೋಬೇಕು. ಅರೆ ಇದು ಖೂಬಾ ಮಾಡಿದ ಕೆಲಸ ರೀ, ಇದು ಇಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೇಕು. ಆದ್ರೆ ನೀವು ಮಾಡಿದ ಕೆಲಸ ಏನಪ್ಪಾ ಅಂದ್ರೆ ಯಾವುದೇ ಗುಡಿ, ಚರ್ಚು, ಮಸೀದಿ, ಮಂದಿರ ಮುಂದೆ ಒಂದು ಕೂಡಕ್ಕೆ 4 ಚೇರ್ ಹಾಕೊಟ್ರಿ. ಅದು ನಿಮ್ಮದೇ ತಮ್ಮ ಮಾಡ್ಕೊಂಡಂತ ಕೆಲಸದಲ್ಲಿ ಆ ಚೇರ್ಗಳು ಹಾಕೊಟ್ರೆ ಬಿಟ್ರೆ ಮತ್ತೇನು ನಿಮ್ ಸಾಧನೆ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸುಮಾರು 656 ದಿನಗಳಿಂದ ಬೀದರ್ ಜಿಲ್ಲೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರಂಜ ಸಂತ್ರಸ್ತರು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇವತ್ತು ಅವ್ರಿಗೆ ನೀವು ಮೋಸ ಮಾಡ್ತಾ ಇದ್ದೀರಿ. ಅವ್ರ ಬಗ್ಗೆ ಒಂದಿಷ್ಟು ಚಕ್ರ ಮಾತಾಡ್ತಾ ಇಲ್ಲ, ಅವ್ರಿಗೆ ಇನ್ನೂ ತನಕ ಭೇಟಿಯಾಗಿಲ್ಲ. ಇದು ಮೋಸ ಅಲ್ವಾ ಖೂಬಾ ಅವರೇ? ಇನ್ನೆಷ್ಟು ಬೇಕು ಹೇಳ್ರಿ, ನಿಮ್ಗೆ ಅಷ್ಟು ಎಲ್ಲ ನಿಮ್ಗೆ ತಂದು ಕೊಡ್ತೀನಿ ಒಂದೊಂದಾಗಿ. ಆದರೆ ನೀವು ಬೀದರ್ ಜಿಲ್ಲೆಯ ಜನತೆಗೆ ತುಂಬಾ ದ್ರೋಹ ಬಗ್ದಿದಿರಿ, ಮೋಸ ಮಾಡಿದಿರಿ, ಸುಳ್ಳು ಹೇಳಿದಿರಿ, ಎಲ್ಲವೂ ಕೂಡ ನಿಮ್ಮ ಮುಂದೆ ಇದಾವೆ. ನಾವು ಒಂದೊಂದಾಗಿ ನಿಮ್ಮ ಮುಂದೆ ಹೇಳಕ್ ಹೋದ್ರೆ ಮಾನ ಮರ್ಯಾದೆ ಹಾಳಾಗ್ತೇ ಖೂಬಾ ಅವರೇ. ದಯವಿಟ್ಟು ಆಲೋಚನೆ ಮಾಡಿಕೊಂಡು ಮತರ ಬಗ್ಗೆ ಗೌರವದಿಂದ ಮಾತಾಡೋದನ್ನ ಕಲೀರಿ ಅಂತಕ್ಕಂಥ ಮಾತನ್ನ ಇವತ್ತು ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿ ಪರವಾಗಿ, ಸಾರ್ವಜನಿಕರ ಪರವಾಗಿ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ನೀವು ಮಾಡ್ತಕ್ಕಂಥ ಕೆಲಸದ ಮೇಲೆ, ನೀವು ಮಾಡಿದ ರಸ್ತೆ ಮೇಲೆ ನಾವು ಓಡಾಡ್ತಿದ್ವಿ ಅಂದ್ರೆ 10 ವರ್ಷಗಳ ಹಿಂದೆ ನಮ್ಗೆ ಯಾವುದು ರಸ್ತೆಗಳಿರಲಿಲ್ಲ, ನಾವು ಯಾರು ನಡ್ಕೊಂಡು ಬರಲಿಲ್ವಾ, ಯಾವುದೇ ನಮಗೆ ಸಾಧನೆಗಳು ಇರಲಿಲ್ವಾ? ಎಲ್ಲಿದ್ದೀರಿ ನೀವು? ನಿಮ್ಮ ವಯಸ್ಸಿಗೆ ಎಷ್ಟು? 10 ವರ್ಷ ನೀವು ರೋಡ್ ಮಾಡಿದಿರಿ, ಅದಕ್ಕಿಂತ ಆಚೆ ಯಾರ ಮನೆ ಮೇಲೆ ನಡೆದಿರಿ? ನೀವು ತಲೆ ಮೇಲೆ ನಡ್ಕೊಂಡು ಹೋಗಿರೇನು ಅಂತಕ್ಕಂಥ ಮಾತನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಖೂಬಾ ಅವರೇ. ಆ ಸಾರ್ವಜನಿಕರ ಮಾತನ್ನೇ ಇವತ್ತು ನಾನು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ. ನೀವು ಮಾತಾಡುವಾಗ ಒಂದು ಸ್ವಲ್ಪ ಹಿಡಿತ ಇರಲಿ. ನೀವು ಈಶ್ವರ್ ಖಂಡ್ರೆ ಬಗ್ಗೆ ಮಾತಾಡುವಾಗ ನಾವ್ಯಾವುದು ಲೆಕ್ಕ ತಗೊಳ್ಳಲ್ಲ. ಯಾಕೆ ನೀವು ಎಲ್ಲ ಒಂದೇ.
ನೀವು ಎಲ್ಲ ಒಂದೇ ಮತ್ತು ಒಂದೇ ಆಗ್ತೀರಿ ಅಂತಕ್ಕಂಥ ಆಲೋಚನೆ ಸಾರ್ವಜನಿಕರಿದೆ. ಆದರೆ ದಯವಿಟ್ಟು ಮತದಾರ ಬಗ್ಗೆ ಕೀಳಾಗಿ ಮಾತನಾಡಬೇಡಿ. ನಾನೇ ಮಾಡಿಸಿದ್ದು, ನಾನೇ ಕೊಡಿಸಿದ್ದು, ನಾನೇ ಕೊಟ್ಟಿದ್ದು, ನಾನು ಅಂತಕ್ಕಂಥ ಪದ ನಿಂಬಲ್ಲಿ ಬರಬಾರ್ದು. ಸಮಾಜಕ್ಕಾಗಿ ನಾನು ಕೊಟ್ಟಿದ್ದೀನಿ, ನೀವು ನನಗೆ ಸಂಸದನಾಗಿ ಮಾಡಿದಕ್ಕಾಗಿ ನಾ ಈ ಕೆಲಸ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನ ನಿಂಬಲ್ಲಿ ಬರಬೇಕೇ ವಿನಃ ನಾನು ಅಂತಕ್ಕಂಥ ಅಹಂ ಬಂದರೆ ಎಲ್ಲೋಗ್ತಾನೆ ಅನ್ನೋದನ್ನ ನಿಮಗೂ ಗೊತ್ತಿದೆ. ನಾವು ಬಾಯಿಂದ ಹೇಳೋದು ಬೇಡ. ಆದರೆ ಇವತ್ತಿಗೂ ಕೂಬಾರಿನ ಮತ್ತೆ ನಾನು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಎಲ್ಲೇ ಇದ್ರೂ ಕೂಡ ನಮ್ಮ ಸುದ್ದಿ ನೋಡಿ ಮತದಾರರಿಗೆ ಕ್ಷಮೆ ಕೇಳಬೇಕು. ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರಸ್ತೆಗಳು ನೀವು ಮಾಡಿದ್ದೇ ಆಗಿದ್ರೆ ಇವತ್ತು ಈಶ್ವರ್ ಖಂಡ್ರೆ ಹೇಳ್ತಾ ಇಲ್ಲ, ಇಡೀ ಮತದಾರಿಗೆ ಹೇಳ್ತಾ ಇದ್ದೀರಿ ನೆನಪಿಟ್ಟುಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀರಿ. ಎಲ್ಲ ಒಂದು ಕಡೆ ನಿಮಗೆ ಭಯ ಹುಟ್ಟಿದೆ ಅಂತಕ್ಕಂಥ ಮಾತನ್ನ ಸಾರ್ವಜನಿಕರು ಆಡ್ತಾ ಇದ್ದಾರೆ. ಬಂಧುಗಳೇ, ಈ ಸುದ್ದಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಭಗವಂತ ಖೂಬಾರ ಮುಂದಿನ ಕಾರ್ಯಕ್ರಮವಾಗಿ ಮತ್ತೆ ಬರ್ತೀನಿ. ಧನ್ಯವಾದಗಳು.